ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ 2026ರ ವಾರ್ಷಿಕ ಭವಿಷ್ಯಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು 2026ರ ಮಿಥುನ ರಾಶಿಯ ಒಂದು ವಾರ್ಷಿಕ ಭವಿಷ್ಯ ಯಾವ ರೀತಿಯಾಗಿರುತ್ತಪ್ಪ ಅಂತ ಹೇಳಿದ್ರೆ, ಇವ್ರಿಗೆ ಆರೋಗ್ಯ ಸಮಸ್ಯೆಗಳಿಂದ ದೂರವಾಗುವಂತಹ ಒಂದು ಯೋಜನೆಗಳು, ಮಾನಸಿಕ ಶಾಂತಿ, ನೆಮ್ಮದಿಯನ್ನು ಇವರು ಹುಡುಕ್ತಾ ಇರ್ತಾರೆ. ಸ್ವಂತ ವಿಚಾರಗಳನ್ನು ಬಿಟ್ಟು ಪರರ ವಿಚಾರಗಳಿಗೆ ತುಂಬಾ ಒಂದು ತಲೆ ಕೆಡಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಲಾಭಗಳು ಸಿಗೋದಿಲ್ಲ. ಸ್ವಂತ ಬೆಳವಣಿಗೆ, ಸ್ವಂತ ವಿಚಾರ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದು ತುಂಬಾ ಉತ್ತಮವಾಗುತ್ತೆ ಮಿಥುನ ರಾಶಿಯವರು. ಈ 2026 ಜನವರಿ, ಮಾರ್ಚ್ ಮತ್ತು ಫೆಬ್ರವರಿ ಸ್ವಲ್ಪ ಇವರಿಗೆ ಗೊಂದಲಮಯವಾದಂಥ ವಾತಾವರಣ ಇರುತ್ತೆ. ಅದಾದ ಮೇಲೆ ಕೆಲವೊಂದು ಸುಖ, ಶಾಂತಿ, ನೆಮ್ಮದಿಗಳು ದೊರೆಯುವಂತಹ ಸಾಧ್ಯತೆ. ಮುಂದಿನ ಅರ್ಧ ದಿನಗಳಲ್ಲಿ ಸ್ವಲ್ಪ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಅವರು ಕೊಡಬೇಕಾಗುತ್ತೆ. ಮತ್ತು ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭಗಳಾಗುವಂಥದ್ದು, ವಿದೇಶ ಪ್ರಯಾಣಕ್ಕೆ ಹೋಗುವಂಥದ್ದು ಅಥವಾ ಅವರ ಒಂದು ವ್ಯಾಪಾರದ ವಿಚಾರಗಳಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ಮಾಡುವಂಥದ್ದು, ಸಾತ್ವಿಕತೆಯನ್ನು ಮಾಡುವಂಥದ್ದು ಮತ್ತು ಆರ್ಥಿಕ ಲಾಭಕ್ಕೆ ಅವರು ಹೆಚ್ಚಿನ ಒಂದು ಕಷ್ಟವನ್ನು ಪಡ್ತಾ ಆ ಕಷ್ಟಕ್ಕೆ ತಕ್ಕಂಥ ಫಲ ದೊರೆಯುವಂಥದ್ದು ಮತ್ತು ಮೂರನೇ ವ್ಯಕ್ತಿಗಳ ಮಾತನ್ನು ಕೇಳಿ ಯಾವುದೇ ರೀತಿಯಲ್ಲಿ ಅವರ ಒಂದು ವಿಚಾರಗಳನ್ನು, ಡಿಸಿಷನನ್ನು ಅವರು ಅದನ್ನು ಬದಲಾಯಿಸಬಾರ್ದು. ಯಾಕಂದರೆ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ತಗೊಂಡು ಮುಂದುವರಿಸೋದು ತುಂಬಾ ಉತ್ತಮವಾಗಿರುತ್ತೆ ಮಿಥುನ ರಾಶಿಯವರಿಗೆ. ರೈತರಿಗೆ ಹೆಚ್ಚಿನ ಲಾಭಗಳಾಗುವಂಥದ್ದು, ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಅಲ್ಪ ವಿರಾಮವನ್ನು ತಾವು ಕೊಡ್ತೀರಿ ಮತ್ತು ಸ್ವಲ್ಪ ಏರುಪೇರುಗಳಾಗ್ತಾ ಇರ್ತವೆ. ಆರ್ಥಿಕ ಲಾಭಕ್ಕಾಗಿ ತಾವು ತುಂಬಾ ಕಷ್ಟಪಡ್ತಾ ಇರ್ತೀರಿ, ಬೆಳವಣಿಗೆ ಮಾಡ್ತಾ ಇರ್ತೀರಿ ಮತ್ತು ಹೆಚ್ಚಿನ ಒಂದು ಯೋಜನೆಗಳನ್ನು ಮಾಡ್ಕೊಂಡಿರ್ತೀರಿ. ಆ ಯೋಜನೆಗಳು ಸಫಲತೆಗಳಾಗುವಂತಹ ಸಾಧ್ಯತೆ. ಮನೆ ಕಟ್ಟುವಂತಹ ವಿಚಾರಗಳು ಬರುವಂಥದ್ದು, ಮನೆ ಖರೀದಿ ಮಾಡುವಂಥ ವಿಚಾರಗಳು ಬರುವಂಥದ್ದು, ವಾಹನಗಳನ್ನು ಖರೀದಿ ಮಾಡುವಂಥದ್ದು ಮತ್ತು ಈ 2 ವೀಲರ್ ದ್ವಿಚಕ್ರ ವಾಹನಗಳನ್ನು ತಾವು ಖರೀದಿ ಮಾಡುವಂಥ ಸಾಧ್ಯತೆಗಳು ಸಹಿತ ಬರ್ತಾ ಇದೆ ಮಿಥುನ ರಾಶಿಯವರಿಗೆ. ಸಾಧ್ಯವಾದಷ್ಟು ತಮ್ಮ ವಿಚಾರಗಳನ್ನು ತಾವು ಗೌಪ್ಯತೆಯನ್ನು ಕಾಪಾಡ್ಕೊಳ್ಳಿ. ಇನ್ನೊಬ್ಬರ ಹತ್ರ ತಾವು ಅಂದ್ಕೊಂಡಿದ್ರೆ ಪಟ್ ಅಂತ ಹೇಳುವಂಥದ್ದು ಮತ್ತು ತಾವು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀರಿ, ಅದು ಸ್ವಲ್ಪ ತಮ್ಮ ಒಂದು ನಡೆಗೆ ಹೆಚ್ಚಿನ ಒಂದು ಮುಳ್ಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಲಕ್ಷ್ಮೀ ವ್ರತವನ್ನು ಮಾಡಿ, ಲಕ್ಷ್ಮೀ ಪೂಜೆಯನ್ನು ಮಾಡಿ, ಲಕ್ಷ್ಮಿಯ ಒಂದು ಆರಾಧನೆಯನ್ನು ಮಾಡೋದು ತುಂಬಾ ಉತ್ತಮ. ಈ ಒಂದು ವರ್ಷದಲ್ಲಿ ಸಾಧ್ಯವಾದಷ್ಟು ಸಹಿತ ಪ್ರತಿ ಶುಕ್ರವಾರ, ಪ್ರತಿ ಮಂಗಳವಾರ ಮಣ್ಣಿನ ದ್ವೀಪವನ್ನು ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿಗೆ ತಾವು ಹಚ್ಚೋದ್ರಿಂದ ಉತ್ತಮವಾದಂಥ ಲಾಭಗಳು, ಲಕ್ಷ್ಮಿಯ ಒಂದು ಆಗಮನಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಸ್ವಲ್ಪ ತಮ್ಮ ಮೇಲೆ ಕೆಟ್ಟ ದೃಷ್ಟಿ, ಕೆಟ್ಟ ವಿಚಾರ, ಕೆಟ್ಟ ಕೆಲವೊಂದು ಬೆಳವಣಿಗೆಗಳಾಗುವಂಥ ಸಾಧ್ಯತೆಗಳು, ತಮ್ಮ ಒಂದು ಸುತ್ತಮುತ್ತಲಿನ ಒಂದು ವಿಚಾರಗಳಲ್ಲಿ ತಮ್ಮ ಸ್ವಂತ ತಮ್ಮಂದಿರೇ ಅಥವಾ ತಮ್ಮ ಸ್ವಂತ ಅಣ್ಣಂದಿರಿಂದನೇ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಅಥವಾ ಸ್ವಂತ ತಾಯಿಯಿಂದನೇ ಅಥವಾ ಸ್ವಲ್ಪ ತಂದೆಯಿಂದನೇ ಸ್ವಲ್ಪ ತಮಗೆ ಇರುಸು ಮುರುಸುಗಳಾಗುವಂಥದ್ದು, ಈ ಥರ ಕೆಲವೊಂದು ವಿಚಾರಗಳು ಬರುವಂಥದ್ದು ಮತ್ತು ಗಂಡ ಹೆಂಡತಿಯ ನಡುವೆ ಕೆಲವೊಂದು ವಿರಸಗಳಾಗುವಂಥದ್ದು, ಸ್ವಲ್ಪ ಮಾನಸಿಕ ಅಶಾಂತಿ ವಾತಾವರಣನ ತಾವಲ್ಲಿ ಸೃಷ್ಟಿ ಮಾಡಿಕೊಳ್ಳುವಂಥದ್ದು. ಯಾಕಂದರೆ ತಮ್ಮ ಒಂದು ಮುಂಗೋಪದಿಂದ ತಮ್ಮ ಒಂದು ಜೀವನಕ್ಕೆ ತಾವೇ ಕಲ್ಲನ್ನು ಹಾಕೊಳ್ಳುವಂಥದ್ದು, ಈ ಥರ ಕೆಲವೊಂದು ಸಮಸ್ಯೆಗಳು ಆಗಬಹುದು. ತುಂಬಾ ಜಾಗೃತಿಯಾಗಿರಿ, ತಾಳ್ಮೆಯಿಂದ ಯೋಚನೆ ಮಾಡಿ, ವಿಚಾರ ವಿನಿಮಯ ಮಾಡ್ಕೊಳ್ಳಿ. ತಮಗೆ ಎಲ್ಲಿ ಸಂಕಷ್ಟ ಅನಿಸುತ್ತೆ ಅದರ ಬಗ್ಗೆ ಸ್ವಲ್ಪ ತಾವು ಆದಷ್ಟು ಸಹಿತ ತಾಳ್ಮೆಯಿಂದ ಒಂದು ವಿಚಾರವನ್ನು ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಮತ್ತು ಈ ಒಂದು ವರ್ಷವಿಡೀ ತಮಗೆ ಸ್ವಲ್ಪ ಪೀಸ್ಫುಲ್ನೆಸ್ನ ತಾವು ಯೋಚನೆಯನ್ನು ಮಾಡ್ತೀರಿ. ಮತ್ತು ಮನೆಯನ್ನು ಕಟ್ಟುವಂತಾಗಿರ್ಬೋದು, ಮನೆಯನ್ನು ತೆಗೆದುಕೊಳ್ಳೋದು, ಖರೀದಿ ಮಾಡುವಂಥ ಒಂದು ಯೋಜನೆಗಳು ಸಹಿತ ಬರ್ತಾ ಇರ್ತದೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ತಮ್ಮ ಒಂದು ಶೈಕ್ಷಣಿಕ ಜೀವನದಲ್ಲಿ ಉತ್ತಮವಾದಂಥ ಲಾಭವಿದೆ, ವಿದೇಶ ಪ್ರಯಾಣವನ್ನು ಮಾಡೋದ್ರಲ್ಲಿ ಉತ್ತಮವಾದಂಥ ಲಾಭವಿದೆ ಮತ್ತು ಆದಷ್ಟು ಸಹಿತ ಈ ಒಂದು ವರ್ಷದಲ್ಲಿ ತಮ್ಮ ಸಂಕಲ್ಪಗಳನ್ನು ತಾವು ಈಡೇರಿಸ್ಕೊಳ್ತಾ ಇರ್ತೀರಿ, ತಮ್ಮ ಬೆಳವಣಿಗೆಗಳನ್ನು ತಾವು ಈಡೇರಿಸ್ಕೊಳ್ತಾ ಇರ್ತೀರಿ. ತಮಗೆ ಸುಖವಾಗಿರುವಂಥದ್ದು, ತುಂಬಾ ಒಂದು ಲಾಭವಾಗಿರುವಂಥದ್ದು, ಆದಷ್ಟು ಸಹಿತ ತಮಗೆ ಹನುಮನ ಒಂದು ಆರಾಧನೆಯ ಜೊತೆಗೆ ತಾವು ಶ್ರೀರಾಮಚಂದ್ರನ ಆರಾಧನೆಯನ್ನು ಮಾಡುವುದು, ಶ್ರೀಕೃಷ್ಣ ಪರಮಾತ್ಮನ ಆರಾಧನೆ ಮಾಡೋದ್ರಿಂದ ಉತ್ತಮವಾದಂಥ ಲಾಭಗಳು ಬರುತ್ತೆ. ಲಕ್ಷ್ಮೀ ಆರಾಧನೆ ಶುಕ್ರವಾರವನ್ನು ಮಾಡಿ ಮತ್ತು ಶ್ರೀಕೃಷ್ಣನ ಆರಾಧನೆಯನ್ನು ತಾವು ಶನಿವಾರ ಅಥವಾ ಮಂಗಳವಾರನ ಮಾಡೋದ್ರಿಂದ ತುಂಬಾ ಉತ್ತಮವಾಗಿರುತ್ತೆ. ಮತ್ತು ಈ ಒಂದು ವರ್ಷವಿಡೀ ತಮಗೆ ಕೆಲವೊಂದು ಗೊಂದಲಮಯವಾದಂಥ ವಾತಾವರಣದಿಂದ ತಾವು ಮುಕ್ತಿಯನ್ನು ಹೊಂದುವಂತಹ ಸಾಧ್ಯತೆಗಳು ಹೆಚ್ಚು ಕಾಡುತ್ತೆ ಅಂತ ಸಹಿತ ನಾವು ತಿಳಿಸ್ಕೊಡ್ಬೋದು. ಮತ್ತು ಮಿತ್ರರಿಂದ ಕೆಲವೊಂದು ಸಹಾಯಗಳನ್ನು ಮತ್ತು ಇನ್ನೊಬ್ಬರಿಗೆ ಜಾಮೀನು ಆಗುವಂಥದ್ದು, ಶ್ಯೂರಿಟಿ ಆಗುವಂಥದ್ದು ಅದನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ವಿಶೇಷವಾಗಿ
ಹೊಸ ಯೋಜನೆಗಳನ್ನು ಮಾಡಿ ಆರ್ಥಿಕ ಲಾಭವನ್ನು ಪಡಿತೀರಿ. ಬಿಸ್ನೆಸ್ ಅಲ್ಲಿ ಕೆಲವೊಂದು ಪ್ರಗತಿಯನ್ನು ಪಡಿತೀರಿ. ಮತ್ತೆ ತಮ್ಮ ವಿಶೇಷವಾಗಿ ಹೊಸ ಯೋಜನೆ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೂ ತಮ್ಗೆ ಇಲ್ಲಿ ಅನುಕೂಲಗಳಾಗುತ್ತೆ ಅಂತ ಸಹ ತಿಳಿಸ್ಬೋದು. ಮತ್ತೆ ಮಕ್ಕಳಿಂದ ಕೆಲವೊಂದು ನೆಮ್ಮದಿಯನ್ನು ಪಡಿತೀರಿ, ಮಕ್ಕಳಿಂದ ಕೆಲವೊಂದು ಲಾಭವನ್ನು ಪಡಿತೀರಿ ಅಂತ ಹೇಳ್ಬೋದು. ಈ ಒಂದು ವರ್ಷವಿಡೀ ತಮಗೆ ಕೆಲವೊಂದು ಏರುಪೇರುಗಳು, ಮಿಶ್ರ ಫಲ ಅಂತಾನು ಹೇಳ್ಬೋದು. ಮೊದಲಾರ್ಧದಲ್ಲಿ ಸ್ವಲ್ಪ ಕಹಿ ಘಟನೆಗಳು ಬಂದ್ರು ಸಹಿತ ದ್ವಿತೀಯಾರ್ಧದಲ್ಲಿ ಕೆಲವೊಂದು ಉತ್ತಮವಾದ ಲಾಭ, ಮನೆಗೆ ಹೊಸ ಆಗಮನಗಳಾಗುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ಸಾಧ್ಯವಾದಷ್ಟು ತಾವು ಮೌನದಿಂದ ಈ ಒಂದು ವರ್ಷದಲ್ಲಿ ತಮ್ಮ ಒಂದು ಎಲ್ಲಿ ಮಾತಾಡಬೇಕು ಅಲ್ಲಿ ತಗೊಳ್ಳಿ, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತಗೊಳ್ಳಿ, ಎಲ್ಲಿ ವಿಚಾರ ಮಾಡ್ಬೇಕು ಅಲ್ಲಿ ವಿಚಾರ ಮಾಡಿ. ಸುಮ್ಮನೆ ಎಲ್ಲದಕ್ಕೂ ಮೂಗ್ ತೂರಿಸ್ತಾ ಹೋಗ್ಬೇಡಿ. ಅದರಿಂದ ತಾವೇ ಬಲಿಪಶುಗಳಾಗ್ತೀರಿ ಅಂತ ಸಹಿತ ತಿಳಿಸ್ಕೊಡ್ಬೋದು. ಸಾಧ್ಯವಾದಷ್ಟು ಈ ಒಂದು ಮಾಸದಲ್ಲಿ ಪ್ರತಿ ಶುಕ್ರವಾರ, ಪ್ರತಿ ಮಂಗಳವಾರ ಮಣ್ಣಿನ ದ್ವೀಪವನ್ನ ತಾವು ತಮ್ಮ ಒಂದು ಜಗಲಿಗೆ ಅಥವಾ ಮಹಾಲಕ್ಷ್ಮಿಗೆ ಒಂದು ಕಳಸ ಪ್ರತಿಷ್ಠಾಪನೆ ಮಾಡಿ ಆ ಕಳಸಕ್ಕೆ ಮಣ್ಣಿನ ದ್ವೀಪವನ್ನು ಬೆಳಗೋದ್ರಿಂದ ತುಂಬಾನೇ ಉತ್ತಮ ಅಂತ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು 2026ರ ವಾರ್ಷಿಕ ಭವಿಷ್ಯ ಮಿಥುನ ರಾಶಿಯವರಿಗೆ. ಇದೇ ರೀತಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ಸಹಿತ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ಮೊಬೈಲ್ ನೋಟಿಫಿಕೇಶನ್ ಆಗಿ ತೆಗೆದುಕೊಳ್ಬಹುದು. ಮತ್ತೆ ತಮ್ಗೆ ಇನ್ನೂ ಕೆಲವೊಂದು ಪ್ರಶ್ನೆಗಳಿದ್ರೆ ಇಲ್ಲಿ ಮೇಲೆ ಕಾಣ್ತಿರುವಂತ ನಂಬರ್ಗೆ ತಾವು ನೇರವಾಗಿ ಕರೆ ಮಾಡಿ ತಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳಿ ಅಂತ ಹೇಳುತ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.